ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ಚಲೋ ಇರ್ಬೇಕಂತ ಹೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮದುವೆ ಮನಿಶೆಲೆಯ ಎಳ್ಳು ಕಬಾಬ್. ಈ ಎಳ್ಳು ಕಬಾಬ್ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೇಳಿ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಮತ್ತೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ನಾವು ನೋಡ್ಕೊಂಡ್ ಬರೋಣ. ಮೊದ್ಲಿಗೆ ಚಿಕನ್ ತಗೊಳ್ಳೋಣ್ರಿ. ಚಿಕನ್ ಅಂತೂ 2-3 ಸಾರಿ ಸ್ವಚ್ಛಂಗ್ ನೀರೊಳಗೆ ತೊಳೆದ ಒಂದು ಬೇಷನ್ನಾಗ ನೀರ್ ಸೋಸಿ ಇಡೋಣ. ಇವಾಗ ಇದ್ರೊಳಗ ಅರ್ಧ ಬಟ್ಲಷ್ಟು ಕಾರ್ನ್ಫ್ಲವರ್ ಹಾಕೊಂಡ್ರಿ. ಕಾರ್ನ್ಫ್ಲವರ್ ಅಂತೂ ಸ್ವಲ್ಪ ಜಾಸ್ತಿ ಹಾಕ್ಲಿಕ್ಕತ್ತೀನಿ, ಚಿಕನ್ ಜಾಸ್ತಿ ಐತಂತೇಳಿ. ಆಮ್ಯಾಗ 1-2 ಚಮಚ ಅಷ್ಟು ಅಕ್ಕಿ ಹಿಟ್ಟು ಹಾಕೋಣ. 1-2 ಚಮಚ ಅಷ್ಟು ಮೈದಾ ಹಿಟ್ಟು ಹಾಕೋಣ. ಆಮ್ಯಾಗ ಮಸಾಲೆ ಎಲ್ಲ ಹಾಕೊಂಡ್ರಿ. 2 ಚಮಚ ಅಷ್ಟು ಖಾರ ಪುಡಿ. ನಿಮ್ಗೆ ಖಾರ ಪುಡಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ರಿ. ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ, 1 ಚಮಚ ಅಷ್ಟು ಗರಂ ಮಸಾಲ, 1 ಚಮಚ ಅಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಫುಡ್ ಕಲರ್ ರೀ. ಇದಂತೂ ಆಪ್ಷನಲ್ ರೀ, ನಿಮ್ಗೆ ಬೇಕಂದ್ರೆ ನೀವು ಹಾಕ್ಬೋದು. ನಾನು ಒಂದು ಸ್ವಲ್ಪ ರೆಡ್ ಫುಡ್ ಕಲರ್ ಹಾಕ್ಲಿಕ್ಕತ್ತೀನಿ. ಇವಾಗ ಮಸಾಲೆ ಎಲ್ಲ ಚಿಕನ್ದಾಗ ಹಾಕ್ಬಿಡೋಣ. ಇವಾಗ ಇದ್ರೊಳಗೆ 1 ಚಮಚ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇವಾಗ ಇದ್ರೊಳಗೆ ಲಿಂಬೆ ಹಣ್ಣಿನ ರಸ ಹಾಕೋಣ. ಇಲ್ಲಿ ನಾನು 1 ಲಿಂಬೆನ ಯೂಸ್ ಮಾಡೀನಿ. ಆಮ್ಯಾಗ ಒಂದು ತತ್ತಿ ಹಾಕೊಂಡ್ರಿ. ಇವಾಗ ಚಿಕನ್ಗೆಲ್ಲ ಹಿಂಗೆ ಮಸಾಲೆ ಹತ್ತೋಂಗ ಮಿಕ್ಸ್ ಮಾಡೋನೆಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಹಿಟ್ಟಂತೂ ಹಿಂಗೆ ಇರಬಾರ್ದು. ಚಿಕನ್ಗಂತೂ ಹಿಟ್ಟಿಟ್ಟು ಇರಬಾರ್ದು. ಒಂದ್ ವೇಳೆ ನಿಮ್ಗೆ ಹಿಂಗೆ ಅನ್ಸಿದ್ರಲ್ಲ ಹಿಟ್ಟಿಟ್ಟು, ಸ್ವಲ್ಪ ನೀರು ಹಾಕಿ ನೀವು ಮಿಕ್ಸ್ ಮಾಡ್ರಿ. ನೋಡ್ರಿ, ಚಿಕನ್ಗೆಲ್ಲ ಚಲೋ ಮಸಾಲೆ ಹತ್ತೋಂಗ ಮಿಕ್ಸ್ ಮಾಡೋಣ. ಇವಾಗ ಇದನ್ನ ಮಸಾಲೆ ಎಲ್ಲ ಹಚ್ಚಿ ಒಂದು ಅರ್ಧ ತಾಸು ಮ್ಯಾರಿನೇಟ್ ಆಗಕ್ ಬಿಡೋಣ್ರಿ. ಚಿಕನ್ ಅಂತೂ ಒಂದು ಪ್ಲೇಟ್ ಮುಚ್ಚಿ ಅರ್ಧ ತಾಸು ಹಿಂಗ ಮ್ಯಾರಿನೇಟ್ ಆಗಕ್ ಬಿಡೋಣ. ನಾನಂತ ಇದನ್ನ ಫ್ರಿಜ್ನಾಗ ಇಡ್ತೀನಿ. ಒಂದ್ ವೇಳೆ ನಿಮ್ಮ ಮನ್ಯಾಗ ಫ್ರಿಜ್ ಇಲ್ಲ ಅಂದ್ರಲ್ಲ, ನೀವು ಅರ್ಧ ತಾಸು ಹಿಂಗ ಮುಚ್ಚಳ ಮುಚ್ಚಿ ಹೊರಗಡೆ ಇಡ್ಬೋದ್ರಿ. ಫ್ರೆಂಡ್ಸ್, ಚಿಕನ್ ಅಂತ ಅರ್ಧ ತಾಸು ಚಲೋ ಮ್ಯಾರಿನೇಟ್ ಆಗಿದ್ದೈತ್ರಿ. ಇವಾಗ ಬಿಳಿ ಎಳ್ಳು ತಗೊಳ್ಳೋಣ್ರಿ. ಎಳ್ಳು ಬಂದ್ ಚಿಕನ್ ಪೀಸಿಗೆ ಹಚ್ಚೋಣ್ರಿ. ನೋಡ್ರಿ, ಹಿಂಗ ಹಚ್ಚೋಣ. ಮದುವೆ ಮನ್ಯಾಗ ಫಂಕ್ಷನ್ಸ್ನಾಗ ಹಿಂಗ ಮಾಡ್ತಾರ್ರಿ. ನಿಮ್ ಬೇಕಂದ್ರೆಲ್ಲ ಚಿಕನ್ನಾಗ ನೀವು ಎಳ್ಳು ಹಾಕಿ ಮಿಕ್ಸ್ ಮಾಡಿನೂ ಕಬಾಬ್ ಮಾಡ್ಬೋದ್ರಿ. ಹಿಂಗ ಎಳ್ಳು ಹಚ್ಚೋದ್ರಿಂದ ಮ್ಯಾಗಿಂದು ವೈಟ್ ಇರ್ತೈತ್ರಿ. ಒಂದ್ ವೇಳೆ ನೀವು ಚಿಕನ್ನಾಗ ಹಾಕಿ ಎಳ್ಳೆಲ್ಲ ಮಿಕ್ಸ್ ಮಾಡಿದ್ರಲ್ಲ, ರೆಡ್ ಆಗ್ತೈತ್ರಿ. ಅದಕ್ಕ ಇವಾಗ ಗ್ಯಾಸ್ ಹಚ್ಚೋಣ್ರಿ. ಗ್ಯಾಸ್ ಹಚ್ಚಿ ಕಡಾಯಿ ಇಡೋಣ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಂಡ್ರಿ. ಡೀಪ್ ಫ್ರೈಗೆ ಎಷ್ಟು ಬೇಕಲ್ರಿ ಎಣ್ಣೆ ಅಷ್ಟು ಹಾಕೋಣ. ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ ಮನ್ಯಾಗ ಯಾವ ಎಣ್ಣೆ ಯೂಸ್ ಮಾಡ್ತೀರಲ್ಲ ಅದು ನೀವು ಹಾಕ್ಬೋದ್ರಿ. ಇವಾಗ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ್ರಿ. ಒಮ್ಮಿಕ್ಲೆನ ಹುಗ ಬರುವಂಗ ನೀವು ಬಿಸಿ ಮಾಡ್ಕೊಂಡು ಫ್ರೈ ಮಾಡಿದ್ರಲ್ಲ ಕಬಾಬ್, ಪೂರ್ತಿ ಮ್ಯಾಗಿಂದೆಲ್ಲ ಕಪ್ಪಗಾಗ್ಬಿಡ್ತೈತ್ರಿ. ಅಂದ್ರೆ ಕರ್ರಗಾಗ್ತೈತಿ. ಒಳಗಿಂದಂತೂ ಹಂಗ ಇರ್ತೈತ್ರಿ ಮಸಾಲೆ ಎಲ್ಲ. ಹಂಗ ಮಾಡಬಾರ್ದು. ಎಣ್ಣೆ ಅಂತೂ ನೋ ಗರಂ ಇರ್ಬೇಕ್ರಿ. ಮೀಡಿಯಂ ಫ್ಲೇಮ್ನಾಗ ಇಟ್ಟು ಬಿಸಿ ಮಾಡ್ಕೋಬೇಕು. ಇವಾಗ ನೋಡ್ರಿ, ಚಿಕನ್ ಪೀಸ್ ಒಂದೊಂದು ಹಾಕೊಂಡ್ರಿ. ಚಿಕನ್ ಪೀಸಿಗೆ ಎಳ್ಳು ಹಚ್ಚಿ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಒಳಗೆ ಎಷ್ಟು ಹಿಡಿತೈತಲ್ರಿ ಚಿಕನ್ ಅಷ್ಟ ಹಾಕ್ರಿ ನೀವು. ಒಮ್ಮೆಕ್ಲೇನ್ ಜಾಸ್ತಿ ಹಾಕಿದ್ರಲ್ಲ ಚಿಕನ್ ಅಂತೂ ಚಲೋ ಫ್ರೈ ಆಗೋದಿಲ್ಲ. ಗ್ಯಾಸ್ ಅಂತೂ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡ್ಕೊರಿ ಕಬಾಬ್. ಹೈ ಫ್ಲೇಮ್ ಅಂತೂ ಇಡಕ್ ಹೋಗ್ಬೇಡ್ರಿ. ಚಿಕನ್ ಹಾಕಿದ್ದು 2 ನಿಮಿಷಕ್ಕೆ ಮಿಕ್ಸ್ ಮಾಡ್ರಿ ನೀವು. ಹಾಕಿದ ತಕ್ಷಣ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಚಿಕನ್ ಅಂತೂ ಹಸಿ ಇರ್ತೈತಲ್ಲ, ಜಲ್ದಿ ಚಮಚೆಗಿರ್ಲಿ ಜರಡಿಗಿರ್ಲಿ ಹತ್ತಿ ಬಿಡ್ತೈತ್ರಿ ಮಸಾಲೆ ಎಲ್ಲ. ಚಿಕನ್ ಹಾಕಿ 2 ನಿಮಿಷ ಆದ್ಮ್ಯಾಗ ಮಿಕ್ಸ್ ಮಾಡ್ರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಕಬಾಬ್ ಅಂತೂ ಎಷ್ಟು ಚಲೋ ಕಾಣಕತ್ತೈತ್ರಿ. ಯಾಕಂದ್ರೆ ಇದಕ್ಕೆ ಎಳ್ಳು ಹಚ್ಚಿದೈತಲ್ಲ ಅದಕ್ಕೆ. ಒಂದ್ ವೇಳೆ ನೀವೇನಾದ್ರೂ ಚಿಕನ್ ಒಳಗ ಹಾಕಿ ನೀವು ಎಳ್ಳು ಮಿಕ್ಸ್ ಮಾಡಿದ್ರಲ್ಲ, ಎಳ್ಳೆಲ್ಲ ಕೆಂಪಗ ಆಗ್ಬಿಡ್ತೈತ್ರಿ. ಹಂಗಾಗ್ಬಾರ್ದಂದ್ರ ನಾನು ಹೆಂಗ್ ತೋರಿಸಿದೆಲ್ಲ ನೀವು ಹಂಗ ಮಾಡ್ಬೇಕ್ರಿ. ಇವಾಗ ಇದ್ರೊಳಗ ಕರಿಬೇವು ಹಾಕೊಂಡ್ರಿ. ಇವಾಗ ಇದ್ರೊಳಗ ಮೆಣಸಿನ್ಕಾಯಿ ಹಾಕೊಂಡ್ರಿ. ನಿಮ್ಗೆ ಎಷ್ಟು ಮೆಣಸಿನ್ಕಾಯಿ ಬೇಕಲ್ಲ ಅಷ್ಟು ನೀವು ಹಾಕ್ರಿ. ಇದಂತೂ ಲಾಸ್ಟಿಗೆ ಹಾಕ್ಬೇಕ್ರಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ. ನೀವು ಏನಾದ್ರೂ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕಂದ್ರೆ ಒಂದು ಗಿರಿ ಹಾಕ್ರಿ. ಚಾಕು ತಗೊಂಡ್ ಇಲ್ಕಂದ್ರೆ 1 ಚಮಚ ತಗೊಂಡು ಇಲ್ಕಂದ್ರೆ ಸಿಡಿತೈತಿ. ಫ್ರೆಂಡ್ಸ್, ರೆಡಿ ಆಯ್ತ್ರಿ ಮದುವೆ ಮನಿ ಶೈಲಿಯ ಎಳ್ಳು ಕಬಾಬ್. ಇವಾಗ ಎಣ್ಣೆ ಎಲ್ಲ ಬಸಿದು ಒಂದು ಪ್ಲೇಟ್ನಾಗ ತೆಗೆದು ಬಿಡೋಣ. ಉಳಿದಿದ್ದ ಚಿಕನ್ ಎಲ್ಲ ಹಿಂಗ ಫ್ರೈ ಮಾಡ್ಕೊಳ್ಳೋಣ್ರಿ. ಬರ್ರಿ ಮತ್ತೆ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ರೆಡಿ ಆಯ್ತ್ರಿ ಮದುವೆ ಮನಿ ಶೈಲಿಯ ಎಳ್ಳು ಕಬಾಬ್. ಈ ಕಬಾಬ್ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ವಿಡಿಯೋದಾಗ ನೀವು ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ಹೆಂಗಾಗೈತಿ ಎಳ್ಳು ಕಬಾಬ್ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತೇರಿ. ನಿಮ್ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ
ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.